ಆನೆ ಬೀದಿಲಿ ಬರಲು ಶ್ವಾನ ತಾ ಬೊಗಳುವುದು, ಶ್ವಾನ ತಂತಾನೆ ಬೊಗಳಿದರೆ ಶ್ವಾನದ ಮಾನವೇ ಹಾನಿ. ಸರ್ವಜ್ಞ. ದೊಡ್ಡವರನ್ನು ಟೀಕಿಸುವ ಸಣ್ಣ ಮನಸ್ಸುಗಳು ತಮ್ಮ ಸ್ವಂತ ಬೆಲೆಯನ್ನೇ ಕಳೆದುಕೊಳ್ಳುತ್ತವೆ ಎಂಬುದು ಸರ್ವಜ್ಞನ ಈ ವಚನದ ಪ್ರಬಲ ಸಂದೇಶವಾಗಿದೆ. ದೊಡ್ಡತನ ಮತ್ತು ಘನತೆ ಎಂದರೆ ಆನೆ. ಆನೆಯು ಬೃಹತ್ ಗಾತ್ರದ, ನಿಧಾನವಾಗಿ, ಗಾಂಭೀರ್ಯದಿಂದ ಸಾಗುವ ಪ್ರಾಣಿ. ಅದು ಸಾಗುವಾಗ ತನ್ನ ಸುತ್ತಮುತ್ತಲಿನ ಸಣ್ಣಪುಟ್ಟ ಶಬ್ದಗಳಿಗೆ ಕಿವಿಗೊಡುವುದಿಲ್ಲ. ಸಮಾಜದಲ್ಲಿ ಮಹತ್ತರವಾದ ಸಾಧನೆ ಮಾಡಿದ, ತಮ್ಮದೇ ಆದ ಘನತೆ ಇರುವ ಜನರು ಹೀಗೆಯೇ ಇರುತ್ತಾರೆ. ಅವರು ಸಣ್ಣ ಟೀಕೆಗಳಿಗೆ, ಅಪವಾದಗಳಿಗೆ ತಲೆಕೆಡಿಸಿಕೊಳ್ಳದೆ ತಮ್ಮ ಗುರಿಯ ಕಡೆಗೆ ಸಾಗುತ್ತಾರೆ. ಸಣ್ಣತನದ ಪ್ರತಿಕ್ರಿಯೆ ಎಂದರೆ ಶ್ವಾನ. ನಾಯಿಯು ಆನೆಯನ್ನು ಕಂಡಾಗ ಬೊಗಳುವುದು ಸಹಜ ಸ್ವಭಾವ. ಸಮಾಜದಲ್ಲಿ ಕೆಲವರು ಬೇರೆಯವರು ಉನ್ನತ ಸ್ಥಾನಕ್ಕೇರಿದಾಗ ಅಥವಾ ಪ್ರಸಿದ್ಧರಾದಾಗ ಅದನ್ನು ಸಹಿಸಲಾರದೆ ಟೀಕಿಸುತ್ತಾರೆ, ಅಪಪ್ರಚಾರ ಮಾಡುತ್ತಾರೆ. ಇದು ಅವರ ಸಣ್ಣ ಮನಸ್ಥಿತಿಯನ್ನು ತೋರಿಸುತ್ತದೆ. ಆನೆಯು ಬೊಗಳುವ ನಾಯಿಯನ್ನು ಗಮನಿಸುವುದಿಲ್ಲ, ತನ್ನ ದಾರಿಯಲ್ಲಿ ಸಾಗುತ್ತದೆ. ಹಾಗೆಯೇ ದೊಡ್ಡ ವ್ಯಕ್ತಿಗಳು ಇಂತಹ ಟೀಕೆಗಳಿಗೆ ಜಗ್ಗುವುದಿಲ್ಲ. ಇಲ್ಲಿ ಮಾನಹಾನಿ ಯಾರಿಗೆ ಎಂಬ ಪ್ರಶ್ನೆ ಹುಟ್ಟುತ್ತದೆ. ವಚನದ ಅಂತಿಮ ಸಾಲು ಅತ್ಯಂತ ಪ್ರಬಲವಾಗಿದೆ. ನಾಯಿಯು ಆನೆಯನ್ನು ನೋಡಿ ಬೊಗಳಿದಾಗಲೂ ಆನೆಗೆ ನಷ್ಟವಿಲ್ಲ. ಆದರೆ ನಾಯಿಯು ಸುಮ್ಮನೆ ತಾನಾಗಿಯೇ ಕಾರಣವಿಲ್ಲದೆ ದಾರಿಯುದ್ದಕ್ಕೂ ಬೊಗಳುತ್ತಾ ಹೋದರೆ ಜನರು ಅದನ್ನು ಹುಚ್ಚು ನಾಯಿ ಎಂದು ಅಥವಾ ಅದಕ್ಕೆ ಏನೂ ಆಗಿದೆ ಎಂದು ನಿರ್ಲಕ್ಷಿಸುತ್ತಾರೆ. ಇದರ ನೀತಿಯೇನೆಂದರೆ, ದೊಡ್ಡ ವ್ಯಕ್ತಿಗಳನ್ನು ಟೀಕಿಸುವುದರಿಂದ ದೊಡ್ಡ ವ್ಯಕ್ತಿಗಳಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಯಾವಾಗಲೂ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ, ಟೀಕಿಸುವ, ಅಸೂಯೆ ಪಡುವ ವ್ಯಕ್ತಿಗಳು ಅಂತಿಮವಾಗಿ ತಮ್ಮ ಸ್ವಂತ ಘನತೆ ಮತ್ತು ಮರ್ಯಾದೆಯನ್ನು ಕಳೆದುಕೊಳ್ಳುತ್ತಾರೆ. ಟೀಕೆಗಳಿಗೆ ಪ್ರಾಮುಖ್ಯತೆ ನೀಡದೆ ಆನೆಯಂತೆ ಗಂಭೀರವಾಗಿ ಮತ್ತು ಸ್ಥಿರವಾಗಿ ತಮ್ಮ ಕೆಲಸದಲ್ಲಿ ಮುಂದುವರಿಯಬೇಕು ಎಂಬುದು ಸರ್ವಜ್ಞನ ಆಶಯ.